ಎಲ್ಲರಿಗೂ ನಮಸ್ಕಾರ. ನಾನು ಪಾಯ ಗಣೇಶ್, ಕೆಆರ್ಎಸ್ ಪಕ್ಷದ SC/ST ಘಟಕದ ರಾಜ್ಯಾಧ್ಯಕ್ಷ. ಭೀಮೋತ್ಸವದಲ್ಲಿ ಈ ಬಾರಿ ಕೆಆರ್ಎಸ್ ಪಕ್ಷ ಈ ದೇಶದ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತಿಯನ್ನ ಒಂದು ಸಮಾವೇಶವಾಗಿ ಬಹಳ ಅದ್ದೂರಿಯಾಗಿ ಬಳ್ಳಾರಿಯ ರಾಘವ ಕಲಾಮಂದಿರದಲ್ಲಿ ಏರ್ಪಾಡು ಮಾಡಿರುವಂಥದ್ದು. ಕೆಆರ್ಎಸ್ ಪಕ್ಷ ಮೊದಲೇ ಬಾರಿಗೆ ಈ ಒಂದು ಸಮಾವೇಶವನ್ನ ಏರ್ಪಡಿಸಿರುವಂಥದ್ದು. ಇಲ್ಲಿವರೆಗೆ ಕೆಆರ್ಎಸ್ ಪಕ್ಷದಲ್ಲಿ SC ಮತ್ತು STಯ ಜನಗಳು ಒಂದಷ್ಟು ಕಡಿಮೆಯಾಗಿ ಸೇರ್ತಾ ಇದ್ರು ಅನ್ನೋಂಥ ಕಾರಣಕ್ಕೋಸ್ಕರ ಇದು ಸಮಾವೇಶದ ರೂಪದಲ್ಲಿ ಆಚರಣೆ ಮಾಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಈಗ ನಮ್ಮ ಪಕ್ಷ ಈ ನಾಡಿನಲ್ಲಿ ಒಂದು ಸ್ವಚ್ಛ, ಒಂದು ಪ್ರಾಮಾಣಿಕ ಜನಪರ ರಾಜಕಾರಣವನ್ನ ಏನು ಕೊಡ್ತಾ ಇದೆ ಅದನ್ನ ಗಂಭೀರವಾಗಿ ಪರಿಗಣಿಸಿದೆ ಅಂತ ವಿಶ್ವಾಸವನ್ನ ಹೊಂದಿದಂತ ಜನಗಳು ನಮ್ಮ ಪಕ್ಷಕ್ಕೆ ಬರ್ತಾ ಇರೋದ್ರಿಂದ SC/ST ಘಟಕ ಇವತ್ತು ಸಪುಷ್ಟವಾಗಿ ತಯಾರಾಗಿರುವಂಥದ್ದು. ಹಾಗಾಗಿ ಬಳ್ಳಾರಿಯಲ್ಲಿ ಏಪ್ರಿಲ್ 14ರಂದು ಭೀಮೋತ್ಸವ ಕಾರ್ಯಕ್ರಮವನ್ನ ಏರ್ಪಾಡು ಮಾಡಿರುವಂಥದ್ದು. ಈ ಒಂದು ಸಮಾವೇಶಕ್ಕೆ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ರವಿಕೃಷ್ಣ ರೆಡ್ಡಿ ಅವರು, ರಾಜ್ಯ ಉಪಾಧ್ಯಕ್ಷರು ಹಾಗೂ ಬಳ್ಳಾರಿ ಜಿಲ್ಲಾ ಉಸ್ತುವಾರಿಗಳು ಕೂಡ ಆಗಿರುವಂತಹ ರಘು ಜಾಣಿಗೇರಿ ಅವರು, ರಾಜ್ಯ ಪ್ರಧಾನ ಕಾರ್ಯದರ್ಶಿ ದೀಪಕ್ CN ಅವರು, ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರು ಆಶಾ ವೀರೇಶ್ ಅವರು, ಜೋಗನಹಳ್ಳಿ ಗುರುಮೂರ್ತಿ ಅವರು, ರೈತ ಘಟಕದ ರಾಜ್ಯಾಧ್ಯಕ್ಷರು ಸೇರಿದಂತೆ ಹಲವಾರು ನಾಯಕರುಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಬರ್ತಾರೆ. ಇದೊಂದು SC/STಗಳ ಸೇರಿಕೊಂಡಂತ ಏನು ಪ್ರದೇಶ ಬಳ್ಳಾರಿ ಅನ್ನುವಂಥದ್ದು ಮೀಸಲಾತಿ ಕ್ಷೇತ್ರಗಳು ಹೆಚ್ಚು ಇರುವಂತಹ ಕ್ಷೇತ್ರಗಳು. ಆದರೂ ಕೂಡ ನಮ್ಮ SC ಮತ್ತು STಯ ಜನಪ್ರತಿನಿಧಿಗಳು ಆಯ್ಕೆ ಆಗಿದ್ದಾಗ್ಯೂ ಕೂಡ ಜನಪ್ರತಿನಿಧಿಗಳು ಮಾತ್ರ ಬಹಳ ಆರ್ಥಿಕವಾಗಿ, ಸಾಮಾಜಿಕವಾಗಿ ಬೆಳೆದ್ರೆ ಹೊರತಾಗಿ ನಮ್ಮ ಜನ ಇವತ್ತಿಗೂ ಕೂಡ ಹಾಗೆ ಉಳಿದಿದ್ದಾರೆ. ಇದನ್ನ ಹೋಗಲಾಡಿಸ್ಬೇಕನ್ನುವಂತ ಕಾರಣಕ್ಕೋಸ್ಕರ ಬಳ್ಳಾರಿಯಲ್ಲಿ ಈ ಒಂದು ಸಮಾವೇಶವನ್ನ ಏರ್ಪಾಡು ಮಾಡಿರುವಂಥದ್ದು. ದಯವಿಟ್ಟು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬರಬೇಕು, ಯಶಸ್ವಿಗೊಳಿಸ್ಬೇಕಂತಂದು ನಾನು ಕೈ ಮುಗಿದು ಬೇಡಿಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು HV ಸಂತೋಷ್ ಕುಮಾರ್, SC/ST ಘಟಕದ ರಾಜ್ಯ ಉಪಾಧ್ಯಕ್ಷರು. ಇದೇ ಏಪ್ರಿಲ್ 14ರಂದು ನಮ್ಮ KRS ಪಕ್ಷದ ವತಿಯಿಂದ ಅಂಬೇಡ್ಕರ್ ಜಯಂತಿಯನ್ನು ಬಳ್ಳಾರಿ ಜಿಲ್ಲೆಯಲ್ಲಿ ಭೀಮೋತ್ಸವ ಎಂಬ ಕಾರ್ಯಕ್ರಮದಿಂದ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯಾಧ್ಯಕ್ಷರಾದ ಶ್ರೀ ರವಿಕೃಷ್ಣ ರೆಡ್ಡಿ ಅವರು ಹಾಗೂ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲಾ ಉಸ್ತುವಾರಿ ರಾಜ್ಯ ಉಪಾಧ್ಯಕ್ಷರಾದಂಥ ಶ್ರೀ ರಘು ಜಾಣಿಗೆ ಅವರು ಹಾಗೂ ಇನ್ನು ಪಕ್ಷದ ರಾಜ್ಯದ ಎಲ್ಲ ಮುಖಂಡರು, ರೈತ ಘಟಕ ಮುಖಂಡರು, ಮಹಿಳಾ ಘಟಕ ಮುಖಂಡರು ಎಲ್ಲರೂ ಬರ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ನಾವು ಬಳ್ಳಾರಿ ಜಿಲ್ಲೆಯಲ್ಲಿ ರಾಘವ ಕಲಾಮಂದಿರದಲ್ಲಿ ಏರ್ಪಾಡು ಮಾಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಬೈಕ್ ರ್ಯಾಲಿ ಮುಖಾಂತರ ನಾವು ಚಾಲನೆಯನ್ನು ನೀಡಲಿದ್ದೇವೆ. ಸುಮಾರು ಬೆಳಿಗ್ಗೆ 8 ಅಥವಾ 9 ಗಂಟೆಯಿಂದ ದುರ್ಗಮ್ಮ ಗುಡಿ ಹತ್ರ ಬೈಕ್ ರ್ಯಾಲಿ ಶುರುವಾಗಿ ದುರ್ಗಮ್ಮ ಗುಡಿ, ಕನಕದಾಸ ವೃತ್ತ, ಸುಧಾ ಕ್ರಾಸ್, SP ಸರ್ಕಲ್, ಮತ್ತು ಅದಾದ ನಂತರ ಮೋತಿಯಿಂದ ರಾಯಲ್, ಈ ರೀತಿ ಒಂದು 4-5 ಸರ್ಕಲ್ಗಳಲ್ಲಿ ಎಲ್ಲ ವಿಗ್ರಹಗಳಿಗೆ ಮಾಲಾರ್ಪಣೆ ಮಾಡಿ ಕೊನೆಯದಾಗಿ ನಾವೊಂದು ರಾಘವ ಕಲಾಮಂದಿರನ್ನು ಸೇರಿಕೊಂಡು ಅಲ್ಲಿ ಸುಮಾರು 10-10:30ಯಿಂದ ಬೆಳಿಗ್ಗೆ ಈ ಒಂದು ಕಾರ್ಯಕ್ರಮವನ್ನು ಶುರು ಮಾಡಲಿದ್ದೇವೆ. ಇದು ಸೂರ್ಯ ನ್ಯೂಸ್ ಕನ್ನಡ.